ನಿಮ್ಮ ಕೂದಲಿಗೆ ಬರೀ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಈ ರೀತಿ ಉದ್ದ ಆಗುತ್ತೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತ ನಂಬಲೇಬೇಕು. ಬರೀ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಅದು ಕೂಡ ರಾತ್ರಿ ಮಲಗುವಂಥ ಸಮಯದಲ್ಲಿ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಚಿ ಮಲಗೋದ್ರಿಂದ ಬೆಳಗಾಗುವಷ್ಟರಲ್ಲಿ ಕೂದಲು ಉದ್ದವಾಗಿ, ದಟ್ಟವಾಗಿ, ಸೊಂಪಾಗಿ ಬೆಳೆಯುತ್ತೆ. ಹೊರಗಡೆ ಮಾರ್ಕೆಟಲ್ಲಿ ಸಿಗುವಂಥ ಯಾವುದೇ ಪ್ರಾಡಕ್ಟನ್ನು ಬಳಸದೇನೆ ಬರೀ ಕೊಬ್ಬರಿ ಎಣ್ಣೆ ಹಚ್ಚಿ ನಮ್ಮ ಕೂದಲನ್ನು ಉದ್ದವಾಗಿ, ದಟ್ಟವಾಗಿ, ಸೊಂಪಾಗಿ ಬೆಳೆಯುವಂತೆ ಮಾಡ್ಬೋದು. ಅಲ್ಲದೇನೆ ನಮ್ಮ ಕೂದಲು ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇದೆ, ಬಾಚಿದ್ರೂ ಉದುರತ್ತೆ, ತಲೆ ಸ್ನಾನ ಮಾಡಿದ್ರೂ ಉದುರತ್ತೆ ಅಂತನ್ನೋರು ಖಂಡಿತ ಈ ಒಂದು ಟಿಪ್ಸನ್ನು ನೀವು ಕೂಡ ಫಾಲೋ ಮಾಡೋದ್ರಿಂದ ಹೇರ್ ಫಾಲು 100% ಆಗಿ ಕಂಟ್ರೋಲ್ ಆಗುತ್ತೆ. ಜೊತೆಗೆ ಹೊಟ್ಟು ಕಡಿಮೆ ಆಗಿ ಡ್ಯಾಮೇಜ್ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲದೆ ಕೂದಲು ಬುಡದಿಂದನೇ ಸ್ಟ್ರಾಂಗ್ ಆಗಿ, ಉದ್ದವಾಗಿ, ದಟ್ಟವಾಗಿ, ಸೊಂಪಾಗಿ ಬೆಳಿಲಿಕ್ಕೆ ಇವತ್ತಿನ ಈ ಒಂದು ಮನೆಮದ್ದು ಸೂಪರ್ ಆಗಿ ವರ್ಕ್ ಆಗುತ್ತೆ. ಹಾಗಾದ್ರೆ ಇನ್ಯಾಕ್ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ. ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ. ಈ ರೀತಿ ವಿಡಿಯೋಗಳಿಗಾಗಿ ನೀವೇನಾದರೂ ವೇಟ್ ಮಾಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಈ ಒಂದು ಸಿಂಪಲ್ ಆಗಿ ಆದರೆ ಸೂಪರ್ ಆಗಿ ವರ್ಕ್ ಆಗುವಂಥ ಮನೆಮದ್ದನ್ನ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಕೊಬ್ಬರಿ ಎಣ್ಣೆ. ಹೌದು ಸ್ನೇಹಿತರೆ, ಕೊಬ್ಬರಿ ಎಣ್ಣೆನ ನಾನಿಲ್ಲಿ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ನೀವು ಒಂದು 3-4 ಬಾರಿ ಹಚ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಮಾಡ್ಕೊಳ್ಬೋದು. ಅಥವಾ ಒಮ್ಮೆ ನಾವು ಫ್ರೆಶ್ ಆಗಿ ಮಾಡಿನೇ ಆಗಾಗ್ಲೇನೆ ಹಚ್ಕೊಳ್ತೀವಿ ಅಂತಂದ್ರೆ ಒಮ್ಮೆ ಹಚ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಬಾರಿ ಹಚ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ತಗೊಳ್ತಾ ಇದ್ದೀನಿ. ಹತ್ತತ್ರ ಒಂದು 2-3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಹೇರ್ ಗ್ರೋತ್ಗೆ ಸೂಪರ್ ಆಗಿ ಕೆಲಸ ಮಾಡುತ್ತೆ ಕೊಬ್ಬರಿ ಎಣ್ಣೆ. ಅಲ್ಲದೆ ತುಂಬ ಹೇರ್ ಬ್ರೇಕೇಜ್ ಆಗ್ತಾ ಇದ್ರೆ, ಡ್ಯಾಮೇಜ್ ಆಗ್ತಾ ಇದ್ರೆ, ಬುಡದಿಂದನೇ ಉದುರ್ತಾ ಇದ್ರೆ, ಹೊಟ್ಟಾಗ್ತಾ ಇದ್ರೆ ಎಲ್ಲವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿ ಎಣ್ಣೆ ಹೆಲ್ಪ್ ಆಗುತ್ತೆ. ಅಲ್ಲದೆ ಕೂದಲು ಬುಡದಿಂದನೇ ಸ್ಟ್ರಾಂಗ್ ಆಗಿ ಬೆಳಿಲಿಕ್ಕೆ ಸೂಪರ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿ ಕೊಬ್ಬರಿ ಎಣ್ಣೆನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಆನಂತರ ಇನ್ನೊಂದು ಮ್ಯಾಜಿಕ್ ಆಯಿಲ್ ಬೇಕಾಗತ್ತೆ, ಅದುವೇ ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆ. ಹರಳೆಣ್ಣೆ ನಮ್ಮ ಕೂದಲನ್ನು ಅಷ್ಟು ಉದ್ದ ಮಾಡತ್ತೆ ಅಂದರೆ ನೀವು ಊಹೆ ಕೂಡ ಮಾಡಿರೋದಿಲ್ಲ. ಅಷ್ಟು ಸೊಂಪಾಗಿ ನಮ್ಮ ಕೂದಲು ಬೆಳೆಯುವಂತೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಹರಳೆಣ್ಣೆ ಸ್ನೇಹಿತರೆ. ಹಾಗಾಗಿ ನಾನಿಲ್ಲಿ ಹರಳೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬರೀ ಹರಳೆಣ್ಣೆ ಕೂಡ ಹಚ್ಕೊಳ್ಬೋದು, ಆದರೆ ಕೆಲವೊಬ್ಬರಿಗೆ ಅದು ಇಷ್ಟ ಆಗೋದಿಲ್ಲ. ಅಲ್ಲದೆ ಅದು ತುಂಬ ಒಂಥರ ನಮಗೆ ಅಂಟಂಟ್ ಅನ್ಸುತ್ತೆ, ಬೇಗ ನಾವು ಹೇರ್ ವಾಶ್ ಮಾಡಿದ್ರು ಕೂಡ ಹೋಗೋದಿಲ್ಲ. ಹಾಗಾಗಿ ಅದನ್ನ ಕೊಬ್ಬರಿ ಎಣ್ಣೆನಲ್ಲಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಅಲ್ಲದೆ ಕೂದಲಿನ ಬೆಳವಣಿಗೆಗೂ ಕೂಡ ಹೆಲ್ಪ್ ಆಗುತ್ತೆ. ಅಲ್ಲದೆ ತುಂಬ ವೈಟ್ ಹೇರ್ಸ್ ಆಗ್ತಾ ಇದೆ ಅನ್ನೋಂಥವ್ರು ಹಚ್ಕೊಳ್ಳೋದ್ರಿಂದ ವೈಟ್ ಹೇರ್ಸ್ ಅನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅಲ್ಲದೆ ತುಂಬ ನಮಗೆ ಬಾಡಿ ಹೀಟ್ ಆಗಿದೆ, ಕಣ್ಣುರಿ ಬರ್ತಾ ಇದೆ ತುಂಬ ಅನ್ನೋವಂಥವ್ರು ಈ ಒಂದು ಹರಳೆಣ್ಣೆಯನ್ನು ನೆತ್ತಿಗೆ ಚೆನ್ನಾಗಿ ಅಪ್ಲೈ ಮಾಡ್ತಾ ಬರೋದ್ರಿಂದ ಬಾಡಿ ಹೀಟನ್ನು ಕಡಿಮೆ ಮಾಡುತ್ತೆ. ವಿಪರೀತವಾಗಿ ಹೆಚ್ಚಾಗಿ ಕಣ್ಣುರಿ ಏನು ಬರ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹತ್ತತ್ರ 1 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಈ ಒಂದು ಹರಳೆಣ್ಣೆಯನ್ನು ಇದರೊಟ್ಟಿಗೆ ಸೇರಿಸ್ಕೊಂಡಿದ್ದೀನಿ. ತುಂಬ ಒಂದು ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ಮ್ಯಾಜಿಕ್ ರೀತಿ ಕೆಲಸ ಮಾಡುತ್ತೆ ಈ ಒಂದು ಹರಳೆ ಎಣ್ಣೆ ಅಂತಲೇ ಹೇಳ್ಬೋದು. ಸೂಪರಾಗಿ ವರ್ಕ್ ಆಗುತ್ತೆ. ಅಲ್ಲದೆ ಹೇರ್ ಫಾಲನ್ನು ತುಂಬ ಬೇಗ ಕಡಿಮೆ ಮಾಡಲಿಕ್ಕೂ ಕೂಡ ಈ ಒಂದು ಹರಳೆಣ್ಣೆ ನಮಗೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಒಂದು ಹರಳೆಣ್ಣೆ ಏನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ಅಲ್ಲದೆ ವೈಟ್ ಹೇರ್ಸನ್ನು ತುಂಬ ಬೇಗ ಕಡಿಮೆ ಮಾಡುತ್ತೆ. ಇನ್ನು ಬೆಳೆಯುವಂಥ ಕೂದಲು ಕೂಡ ತುಂಬ ಕಪ್ಪಾಗಿ ಬೆಳಿಲಿಕ್ಕೆ ಹೆಲ್ಪ್ ಮಾಡುತ್ತೆ ಹರಳೆಣ್ಣೆ. ಹಾಗಾಗಿ ಹರಳೆಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಆನಂತರ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದು ಅಲೋವೆರಾ ಜೆಲ್ಲು. ಫ್ರೆಶ್ ಆಗಿರೋದಾದರೂ ನೀವು ಹಾಕ್ಕೊಳ್ಬೋದು, ಇಲ್ಲ ಈ ರೀತಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ಏನಿರುತ್ತೆ ಅದನ್ನಾದರೂ ನೀವು ಇಲ್ಲಿ ಸೇರಿಸ್ಕೊಳ್ಬೋದು. ಹತ್ತತ್ರ 1 ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಆನಂತರ ಅಲೋವೆರಾ ಜೆಲ್ಲು ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಇದು ನಿಮಗೆ ಒಂಥರ ಕ್ರೀಮ್ ರೀತಿ ಅನಿಸುತ್ತೆ, ಆ ರೀತಿ ಚೆನ್ನಾಗಿ ಗಟ್ಟಿಯಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಒಂದು ಅಲೋವೆರಾ ಕೂಡ ಅಷ್ಟೇ ಹೇರ್ ಡ್ಯಾಮೇಜನ್ನು ಕಂಟ್ರೋಲ್ ಮಾಡುತ್ತೆ, ವೈಟ್ ಹೇರ್ಸನ್ನು ಕಡಿಮೆ ಮಾಡುತ್ತೆ, ಬ್ರೇಕೇಜನ್ನು ಡ್ಯಾಮೇಜನ್ನು ಕಡಿಮೆ ಮಾಡುತ್ತೆ, ನಿರ್ಜೀವ ಕೂದಲಿಗೂ ಕೂಡ ಒಂದು ಒಳ್ಳೆ ಜೀವ ಬಂದಂಗೆ ಅನಿಸುತ್ತೆ. ತುಂಬ ಸಾಫ್ಟು ಸಿಲ್ಕಿ ಆಗುತ್ತೆ. ತುಂಬ ಬ್ಲಾಕ್ನೆಸ್ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಅಲ್ಲದೆ ಉದುರುವಂಥದ್ದು ಕಡಿಮೆ ಆಗಿ ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ಸೂಪರಾಗಿ ವರ್ಕ್ ಆಗುತ್ತೆ ಈ ಒಂದು ಅಲೋವೆರಾ ಜೆಲ್ಲು. ನಾನು ಮೊದಲೇ ಹೇಳಿದಾಗೆ ಫ್ರೆಶ್ ಆಗಿರೋದಾದರೂ ಆಯಿತು, ಅಥವಾ ಈ ರೀತಿ ಜೆಲ್ ಸಿಗುತ್ತೆ ಹೊರಗಡೆ ಅದನ್ನಾದರೂ ತಂದು ನೀವು ಹಾಕ್ಕೊಳ್ಬೋದು.
ಒಟ್ಟಲ್ಲಿ ಅಲೋವೆರಾನ ಹಾಕ್ಕೊಳ್ಳಿ. ಇದು ವರ್ಕ್ ಆಗತ್ತೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಈ ರೀತಿ ಒಂದು ಕಾಟನ್ನಿನ ಸಹಾಯದಿಂದನಾದರೂ ಹಚ್ಕೊಳ್ಳಿ ಅಥವಾ ಹಾಗೇನಾದರೂ ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿಯವರೆಗೂ ಚೆನ್ನಾಗಿ ಅಪ್ಲೈ ಮಾಡ್ತಾ ಬರಬೇಕು. ಈ ಒಂದು ಮಿಶ್ರಣವನ್ನು ನೀವು ಒಂದು ದಿನ ಹಿಂದೆನೇ ಹಚ್ಕೊಳ್ಬೇಕು. ಅಂದರೆ ಇವತ್ತು ಹೇರ್ ವಾಶ್ ಮಾಡ್ತೀವಿ ಅಂದರೆ ನೆನ್ನೆನೇ ಹಚ್ಕೊಳ್ಳಿ ಅಥವಾ ಇವತ್ತು ಹಚ್ಕೊಂಡು ನಾಳೆ ಹೇರ್ ವಾಶ್ ಮಾಡೋದ್ರೂ ಕೂಡ ಅದ್ಭುತವಾದಂಥ ರಿಸಲ್ಟನ್ನು ಇದು ನೀಡುತ್ತೆ. ಅಥವಾ ನಮಗೆ ಅಷ್ಟೆಲ್ಲ ಕಾಯಲಿಕ್ಕೆ ಆಗೋದಿಲ್ಲ ಅಂತಂದವರು ರಾತ್ರಿ ಮಲ್ಗೋಂಥ ಸಮಯದಲ್ಲಿ ಹಚ್ಕೊಂಬಿಡಿ. 1 ಗಂಟೆ ಮೊದಲು ಹಚ್ಕೊಂಡು ಆನಂತರ ಬೆಳಗ್ಗೆ ಎದ್ದು ಹೇರ್ ವಾಶನ್ನು ಮಾಡಿ ನಿಮಗೆ ಒಂದು ಮ್ಯಾಜಿಕ್ ರೀತಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೊಟ್ಟು ಕಡಿಮೆ ಆಗುತ್ತೆ, ಬ್ರೇಕೇಜು ಡ್ಯಾಮೇಜ್ ಕಡಿಮೆ ಆಗುತ್ತೆ, ಅಲ್ಲದೆ ಗ್ರೋತ್ ಅನ್ನೋವಂಥದ್ದು ಸೂಪರ್ ಫಾಸ್ಟಾಗಿ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಏನು ಮ್ಯಾಜಿಕ್ ಮಾಡೋದು ಬೇಡ, ಈ ಒಂದು ಮ್ಯಾಜಿಕ್ ಪದಾರ್ಥವನ್ನು ರೆಡಿ ಮಾಡಿ ಹಚ್ಚಿದ್ರೆ ಸಾಕು. ಇನ್ಯಾವುದೇ ಹೊರಗಡೆಯಿಂದ ಪದಾರ್ಥಗಳನ್ನು ತಂದು ಅಥವಾ ಹೆಚ್ಚು ದುಡ್ಡು ಕೊಟ್ಟು ಬಳಸುವಂಥ ಯಾವುದೇ ವಸ್ತುಗಳನ್ನು ಬಳಸದೇನೆ ಇದೊಂದನ್ನು ಮಾಡಿ ನೀವು ಟ್ರೈ ಮಾಡ್ತಾ ಬರೋದ್ರಿಂದನೂ ಕೂಡ ನಿಮ್ಮ ಕೂದಲಿನ ಬೆಳವಣಿಗೆ ಸೂಪರ್ ಫಾಸ್ಟಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡ್ಬೋದು. ಇನ್ನು ಎಲ್ಲ ಏಜಿನವ್ರಿಗೂ ಕೂಡ ಈ ಒಂದು ಮಿಶ್ರಣವನ್ನು ಅಂದರೆ ಈ ರೀತಿ ಮಿಶ್ರಣವನ್ನು ಮಾಡಿಕೊಂಡು ಹಚ್ತಾ ಬರೋದ್ರಿಂದ ಎಲ್ಲ ಏಜಿನವರು ಇದನ್ನು ಹಚ್ಕೊಳ್ಳೋದ್ರಿಂದ ಹೇರ್ ಗ್ರೋತು ತುಂಬ ಚೆನ್ನಾಗಿ ಆಗುತ್ತೆ. ಮಕ್ಳಿಗೂ ಕೂಡ ನೀವು ಹಚ್ಕೊಳ್ಬೋದು. ಯಾವುದೇ ರೀತಿಯ ತೊಂದರೆ ಇದರಿಂದ ಆಗೋದಿಲ್ಲ. ಇನ್ನು ಇದು ಅಂಟಂಟಾಗತ್ತೆ, ನಮಗೆ ಒಂಥರ ಸ್ಮೆಲ್ ಬರುತ್ತೆ, ಆ ರೀತಿ ಏನೂ ಆಗೋದಿಲ್ಲ. ಮಾಮೂಲಿ ನಮಗೆ ಎಣ್ಣೆ ಏನು ಹಚ್ಕೊಂಡಾಗ ಸ್ವಲ್ಪ ನಮಗೆ ಒಂಥರ ಆಯಿಲಿ ಫೀಲ್ ಆಗುತ್ತೋ ಆ ರೀತಿ ಆಗುತ್ತೆ ಬಿಟ್ಟರೆ ಇನ್ಯಾವ ರೀತಿಯೂ ನಮಗೆ ಅಂಟಂಟಾಗೋದು ತುಂಬ ಮೈ ಮೇಲೆಲ್ಲ ಇಳಿಯುತ್ತೆ ಆ ರೀತಿ ಏನೂ ಇಲ್ಲ. ಮಾಮೂಲಿ ಎಣ್ಣೆ ರೀತಿ ಹಚ್ಕೊಂಡ್ರೆ ಆಯಿತು. ಇದನ್ನು ಸೂಪರಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಒಂಥರ ಮ್ಯಾಜಿಕ್ ರೀತಿ ಕೆಲಸ ಮಾಡುತ್ತೆ ಅಂತಾರಲ್ಲ ಆ ರೀತಿ ವರ್ಕ್ ಆಗುತ್ತೆ ಇವತ್ತಿನ ಮನೆಮದ್ದು. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಹೇರ್ ಗ್ರೋತ್ ಅಂತೂ ಸೂಪರ್ ಫಾಸ್ಟಾಗಿ ಆಗಲಿಕ್ಕೆ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಟ್ರೈ ಮಾಡಿ ನೋಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.